ಓಕೆ, ಪ್ರೈಸ್ ಗಾಡ್. ಓಕೆ, ನಾವು ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ವೆಲ್ಕಮ್. ಅನೇಕರು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದೀರಿ. ಬನ್ನಿ, ದೇವರ ವಾಕ್ಯ ಅದು ಸಜೀವವುಳ್ಳದ್ದು, ಕ್ರಿಯಾತ್ಮಕವುಳ್ಳದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವುಳ್ಳದ್ದು. 4:12 ಇಬ್ರಿಯರಿಗೆ ಬರೆದ 4:12 ಹೇಳ್ತದೆ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಓಕೆ, ನೆಕ್ಸ್ಟ್ 13 ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿ ಒಂದು ಕೂಡ ಇಲ್ಲ. ಅಂದರೆ ದೇವರ ವಾಕ್ಯಕ್ಕೆ ಮರೆಯಾದದ್ದು ಯಾವುದೂ ಇಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಬ್ರಿಯರಿಗೆ ಬರೆದ 4:13, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಕೂಡ ಇಲ್ಲ. Praise God. And there is no creature hidden from his sight, but all things are naked and open to the eyes of him to whom we must give account. ದೇವರ ದೃಷ್ಟಿಗೆ ಮರೆಯಾದುದು ಯಾವುದೂ ಇಲ್ಲ. ದೇವರ ದೃಷ್ಟಿಗೆ ಎಲ್ಲವೂ ಓಪನ್ ಆಗಿದೆ. Praise God. ದೇವರ ವಾಕ್ಯಕ್ಕೆ ಮರೆಯಾದುದು ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಓಪನ್, ಎವ್ರಿಥಿಂಗ್ ಈಸ್ ಎಕ್ಸ್ಪೋಸ್, ಎವ್ರಿಥಿಂಗ್ ಈಸ್ ಓಪನ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಪ್ರತಿಯೊಂದು ಸಂಗತಿ ಓಪನ್ ಆಗಿದೆ. 4:12 ಹೇಳ್ತದೆ, ದೇವರ ವಾಕ್ಯವು ಸಜೀವವುಳ್ಳದ್ದು, ಅದಕ್ಕೆ ಜೀವ ಇದೆ. ದೇವರ ವಾಕ್ಯಕ್ಕೆ ಜೀವ ಇದೆ, ನಮಗೂ ಜೀವ ಇದೆ. ಯಾಕಂತ ಹೇಳಿದ್ರೆ ನಾವು ಆ ವಾಕ್ಯದಿಂದಲೇ ಪುನರ್ಜನ್ಮವನ್ನು ಹೊಂದಿದ್ದೇವೆ. ಪುನರ್ಜನ್ಮ ಅಂತ ಹೇಳಿದ್ರೆ ಹೊಸದಾಗಿ ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಆಫ್ ಗಾಡ್ಸ್ ವರ್ಡ್. ನಾವು ದೇವರ ವಾಕ್ಯದಿಂದ ಹುಟ್ಟಿದವರಾಗಿದ್ದೇವೆ. ದೇವರ ವಾಕ್ಯದಿಂದ ಹುಟ್ಟಿದವರಾಗಿದ್ದೇವೆ. ನೆಕ್ಸ್ಟ್, ದೇವರ ವಾಕ್ಯ ಕ್ರಿಯೆ ಮಾಡುತ್ತದೆ, ಕಾರ್ಯ ಮಾಡುತ್ತದೆ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅದು ಹರಿತವುಳ್ಳದ್ದು, ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. ಬೈಬಲ್ ಹೇಳ್ತಿದೆ, ದ ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ, ಈ 3 ಭಾಗಗಳನ್ನು ವಿಭಾಗಿಸುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಈ 3 ಭಾಗಗಳನ್ನು ಡಿವೈಡ್ ಮಾಡುತ್ತದೆ. ಕೆಲವರಿಗೆ ಸ್ಕ್ರಿಪ್ಚರ್ ನಾಲೆಜ್ ಇದೆ, ಬಟ್ ಸ್ಪಿರಿಟ್ ಸೋಲ್ ಬಾಡಿಯ ಡಿವಿಷನ್ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ಆತ್ಮ ಪ್ರಾಣ ಶರೀರ ಒಂದೇ ಅದು ಅಂತನೂ. ಆತ್ಮ ಪ್ರಾಣ ಶರೀರ ಒಂದೇ ಅಲ್ಲ. ಆತ್ಮವೇ ಬೇರೆ, ಪ್ರಾಣವೇ ಬೇರೆ, ಶರೀರವೇ ಬೇರೆ. Praise God. ಈ 3 ಭಾಗವನ್ನು ವಿಭಾಗಿಸುವಂಥದ್ದು ದೇವರ ವಾಕ್ಯ. ಇಟ್ಸ್ ಕಾಲ್ಡ್ ರೆವಲೇಷನ್ ವರ್ಡ್. ವರ್ಡ್ ನಿಮ್ಮ ಸ್ಪಿರಿಟಿಗೆ ಅದು ಜೀವಂತವಾದರೆ ಅದು 3 ಭಾಗಗಳನ್ನು ವಿಭಾಗಿಸ್ತದೆ: ಆತ್ಮ, ಪ್ರಾಣ ಮತ್ತು ಶರೀರ. ಇವತ್ತು ಅನೇಕರು ಆತ್ಮ ಮತ್ತು ಪ್ರಾಣ ಒಂದೇ ಅಂತ ಹೇಳುವವರಿದ್ದಾರೆ. ಆತ್ಮ ಮತ್ತು ಪ್ರಾಣ ಒಂದೇ ಅಲ್ಲ. ಆತ್ಮ ಮತ್ತು ಪ್ರಾಣ ಅದು ಬೇರೆ ಬೇರೆ. Praise God. ಶರೀರ ಅದು ನಮ್ಮ ಮನೆ. ಇನ್ನೊಂದು ಕಡೆ ನೋಡ್ತೀವಿ, ಇನ್ವರ್ಡ್ ಮ್ಯಾನ್ ಅಂಡ್ ಔಟ್ವರ್ಡ್ ಮ್ಯಾನ್ ಅಂತ ಕರೀತಾರೆ. ಒಳಗಿನ ಮನುಷ್ಯ ಮತ್ತು ಹೊರಗಿನ ಮನುಷ್ಯ, ಇನ್ವರ್ಡ್ ಮ್ಯಾನ್ ಮತ್ತು ಔಟ್ವರ್ಡ್ ಮ್ಯಾನ್. ಇನ್ವರ್ಡ್ ಮ್ಯಾನ್ ಅಂದರೆ ಒಳಗಿನ ಮನುಷ್ಯ ಅಂತ ಹೇಳಿದರೆ ನಿಮ್ಮ ಆತ್ಮ ಮತ್ತು ಪ್ರಾಣ. ಔಟ್ವರ್ಡ್ ಮ್ಯಾನ್ ಅಂತ ಹೇಳಿದರೆ, ಹೊರಗಿನ ಮನುಷ್ಯ ಅಂತ ಹೇಳಿದರೆ ನಿಮ್ಮ ಶರೀರ
ಮತ್ತು ಅದಕ್ಕಿರುವ ಇಂದ್ರಿಯಗಳು, ಸೆನ್ಸ್ ಅಂತ ಹೇಳ್ತಾರೆ, ಇಂದ್ರಿಯಗಳು. ಓಕೆ, ಅದು ಹೊರಗಿನ ಮನುಷ್ಯ. ದ ಇನ್ವರ್ಡ್ ಮ್ಯಾನ್ ಅಂಡ್ ಔಟ್ವರ್ಡ್ ಮ್ಯಾನ್, ಒಳಗಿನ ಮನುಷ್ಯ ಮತ್ತು ಹೊರಗಿನ ಮನುಷ್ಯ. ಒಳಗಿನ ಮನುಷ್ಯ ಆತನು ಕಮ್ಯುನಿಕೇಟ್ ಮಾಡುತ್ತಾನೆ ಆತ್ಮಿಕ ಲೋಕವನ್ನು. ಹೊರಗಿನ ಮನುಷ್ಯ ಸಂಪರ್ಕ ಮಾಡುತ್ತಾನೆ ಕಾಣುವಂಥ ಲೋಕವನ್ನು. ನೀವು ಸೈನ್ಸ್ ಅಂತ ಹೇಳ್ತೀರಿ, ಕೆಲವರು ಹೇಳ್ತಾರೆ ಸೈನ್ಸ್ ಇಸ್ ರಿಯಲ್. ಸೈನ್ಸ್ ಇಸ್ ರಿಯಲ್. ಸ್ಪಿರಿಚುವಲ್ ಥಿಂಗ್ಸ್ ಆರ್ ಮೋರ್ ರಿಯಲ್ ದೆನ್ ಸೈನ್ಸ್. ಸ್ಪಿರಿಚುವಲಿ ಯಾವಾಗ ವ್ಯಕ್ತಿ ಡೆಡ್ ಆಗಿದ್ದಾನೆ, ಸ್ಪಿರಿಚುವಲಿ ಒಬ್ಬ ವ್ಯಕ್ತಿ ಯಾವಾಗ ಮಲಗಿದ್ದಾನೆ, ಸ್ಪಿರಿಚುವಲಿ ಯಾವಾಗ ಒಬ್ಬ ವ್ಯಕ್ತಿ ಜೀವಂತವಾಗಲಿಲ್ಲ, ಅವನು ಕೇವಲ ಸೆನ್ಸ್ ನಾಲೆಜಲ್ಲಿ ಮಾತ್ರ ಫಂಕ್ಷನ್ ಆಗುವಂಥದ್ದು. ಓನ್ಲಿ ಸೆನ್ಸ್ ನಾಲೆಜ್. ಇಂದ್ರಿಯಗಳ ಜ್ಞಾನದಿಂದ, ಜ್ಞಾನ ಇಂದ್ರಿಯಗಳು ಅಂತ. ಇವನ್ನು ಬಾರ್ನ್ ಅಗೇನ್ ಆದರೂ ಕೂಡ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದರೂ ಕೂಡ, ಯಾವಾಗ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಶಿಶು ಆಗಿರುತ್ತಾನೆ, ಆತ್ಮಿಕವಾಗಿ ಬೆಳೆಯಲಿಕ್ಕೆ ಮನಸ್ಸು ಮಾಡೋದಿಲ್ಲ, ಆತ್ಮಿಕವಾಗಿ ಬೆಳೆಯಲಿಕ್ಕೆ ಅವನು ತೀರ್ಮಾನ ಮಾಡೋದಿಲ್ಲ. ಅವನು ಬಾರ್ನ್ ಅಗೇನ್ ಆಗಿರ್ಬೋದು, ಅನ್ಯ ಭಾಷೆಯಲ್ಲಿ ಮಾತಾಡ್ಬೋದು, ವರಗಳಿಂದ ತುಂಬಲ್ಪಡ್ಬೋದು, ಬಟ್ ಆತ್ಮಿಕವಾಗಿ ಯಾವಾಗ ಅವನು ಬೆಳೆಯಲಿಕ್ಕೆ ತೀರ್ಮಾನ ಮಾಡೋದಿಲ್ಲ, ಅವನ ಇಂದ್ರಿಯಗಳು ಅವನನ್ನು ಆಳ್ತವೆ, ಅವನ ಶರೀರ ಅವನನ್ನು ಆಳ್ತದೆ. ಅದಕ್ಕೋಸ್ಕರ ನಾವು ನೋಡ್ತೀವಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಯಾಕೋಬ 4:1, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ವೇರ್ ಡು ವಾರ್ಸ್ ಅಂಡ್ ಫೈಟ್ಸ್ ಕಮ್ ಫ್ರಮ್ ಅಮಾಂಗ್ ಯು? Do they not come from your desire for pleasure that war in your members? ಇಲ್ಲಿ ಇಂಗ್ಲಿಷ್ನಲ್ಲಿ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲ್ಲವೇ? ಈ ಪತ್ರಿಕೆ ಬರೆದದ್ದು ಬಾರ್ನ್ ಅಗೇನ್ ಆದವರಿಗೆ, ಹೊಸದಾಗಿ ಹುಟ್ಟಿದವರಿಗೆ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಎಲ್ಲಿಂದ ಹುಟ್ಟುತ್ತವೆ? ಯುದ್ಧ, ಕಾದಾಟ, ಹೋರಾಟ ಎಲ್ಲಿಂದ ಹುಟ್ಟುತ್ತದೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗ ಆಶೆಗಳಿಂದಲ್ಲವೇ? ನೆಕ್ಸ್ಟ್ 2ನೇ ವಚನ, ನೀವು ಆಶಿಸಿದರೂ ಹೊಂದದೆ ಇದ್ದೀರಿ. ಓಕೆ, ನೀವು ಆಶಿಸಿದರೂ ಹೊಂದದೆ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದಿದ್ದೀರಿ. ಯಾಕಂದರೆ ನಿಮಗೆ ಕೆಲವು ವಸ್ತುಗಳು ಬೇಕು, ನಿಮಗೆ ಏನೋ ಬೇಕು. ನಿಮಗೆ ಯಾವಾಗ ಏನು ಬೇಕು ಅದು ಸಿಗದೆ ಇದ್ದ ಸಂದರ್ಭದಲ್ಲಿ ಅನೇಕರು ಇನ್ನೊಬ್ಬರ ಮೇಲೆ ಕೋಪ ಮಾಡೋದುಂಟು. ಇನ್ನೊಬ್ಬರ ಮೇಲೆ ಕೋಪ ಮಾಡೋದುಂಟು. ಓಕೆ, ಕೋಪ ಮಾಡೋದು ಯಾಕೆ? ಅವರಿಗೆ ಏನು ಬೇಕು ಅದು ಸಿಗುವುದಿಲ್ಲ, ಅದಕ್ಕೆ ಅವರು ಕೋಪ ಮಾಡ್ತಾರೆ. ಇನ್ನೊಬ್ಬರು ಅಭಿವೃದ್ಧಿ ಹೊಂದಿದ್ರು ಅವರಿಗೆ ಕೋಪ ಬರ್ತದೆ, ಇನ್ನೊಬ್ಬರು ಪ್ರಾಸ್ಪರ್ ಆದರೂ ಅವರಿಗೆ ಕೋಪ ಬರ್ತದೆ, ಇನ್ನೊಬ್ಬರಿಗೆ ಪ್ರಮೋಷನ್ ಆದರೂ ಇವರಿಗೆ ಕೋಪ ಬರ್ತದೆ. ಇನ್ನೊಬ್ಬ ಒಳ್ಳೆಯ ಮನೆ ಕಟ್ಟಿದ್ರು ಇವನಿಗೆ ಕೋಪ ಬರ್ತದೆ. ನಾನು ಸಣ್ಣ ಮನೆಯಲ್ಲಿದ್ದೆ, ಅವನು ದೊಡ್ಡ ಮನೆಯಲ್ಲಿದ್ದಾನೆ, ನನ್ನ ಸಣ್ಣ ಗಾಡಿ ಅವನ ದೊಡ್ಡ ಗಾಡಿ, ಕೋಪ ಬರ್ತದೆ. ಕೆಳಗಿದ್ದ ಸೇವಕ ಇನ್ನೊಬ್ಬ ಮೇಲೆ ಹೋದ ಸೇವಕನನ್ನು ನೋಡುವಾಗ ಅವನಿಗೆ ಕೂಡ ಕೋಪ ಬರ್ತದೆ. ವೈ? ಯಾಕೆ? ಇಟ್ ಇಸ್ ದ ಫ್ಲೆಶ್. ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದಿದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಇದರ ಅರ್ಥ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಅದರ ಅರ್ಥ, ನಮ್ಮ ಸಪ್ಲೈಗೆ, ನಮ್ಮ ಭರವಸಕ್ಕೆ ಆಧಾರ ಯಾವ ಮನುಷ್ಯನಲ್ಲ, ಯಾವ ಶ್ರೀಮಂತ ಮನುಷ್ಯನಲ್ಲ. ನಮ್ಮ ಭರವಸೆಗೆ ಆಧಾರ ದೇವರು. ಬೈಬಲ್ ಹೇಳ್ತೆ, ಮನುಷ್ಯರ ಮೇಲೆ ಭರವಸೆ ಇಡುವವನು ಶಾಪಗ್ರಸ್ತ. ಶುಭ ಸಂಭವಿಸಿದರೂ ಅವನಿಗೆ ಗೊತ್ತಾಗುವುದಿಲ್ಲ. 17ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಎರೇಮಿಯ 17:5,
ಓಕೆ, ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನನಗೆ ಅವರ ಇನ್ಫ್ಲುಯೆನ್ಸ್ ಇದೆ, ಅವರಿದ್ದಾರೆ, ಇವರಿದ್ದಾರೆ, ನೋ. ನನ್ನ ಹತ್ರ ತುಂಬ ಜನ ಇದ್ದಾರೆ, ನೋ. ನನ್ನ ಹತ್ರ ದೇವರಿದ್ದಾನೆ. ಪ್ರೈಸ್ ಗಾಡ್. ಮನುಷ್ಯರು ಇವತ್ತು ನಿನಗೆ ಸಪೋರ್ಟ್ ಮಾಡ್ಬೋದು ಕೆಟ್ಟತನಕ್ಕೆ ಅಥವಾ ಯಾವುದಕ್ಕೆ. ನಿನ್ನ ಭರವಸೆ, ನಿನ್ನ ದೃಷ್ಟಿ ಯಾವಾಗಲೂ ಕಾಣದ ಲೋಕದಲ್ಲಿರುವ ದೇವರ ಮೇಲೆ ಇರಬೇಕು. ದೇವರು ನಿನಗೆ ಕೊಡುತ್ತಾನೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಅಂತ ಹೇಳಿದಾಗ ನೀನು ಇನ್ನೊಬ್ಬರ ಮೇಲೆ ಕೋಪಗೊಳ್ಳುವುದಿಲ್ಲ. ಇನ್ನೊಬ್ಬರು ಅಭಿವೃದ್ಧಿ ಹೊಂದಿದಾಗ ನೀನು ಕೋಪಗೊಳ್ಳುವುದಿಲ್ಲ. ನಿನ್ನ ಕೊರತೆಗೆ ಇನ್ನೊಬ್ಬರು ಅಭಿವೃದ್ಧಿ ಆದದ್ದು ಕಾರಣ ಅಲ್ಲ. ನಿನ್ನ ಅಭಿವೃದ್ಧಿಗೆ ನೋಟ್ ಬ್ಯಾನ್ ಅಲ್ಲ, ನಿನ್ನ ಕೊರತೆಗೆ ನೋಟ್ ಬ್ಯಾನ್ ಕಾರಣ ಅಲ್ಲ. ಓಕೆ, ನೋ ರೀಸನ್. ಅನೇಕ ಕಾರಣಗಳನ್ನು, ಅನೇಕ ರೀಸನ್ಗಳನ್ನು ಕೊಡಬಹುದು. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನನ್ನ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಕೆಲವೊಮ್ಮೆ ಭರವಸೆ ಇಡ್ತಾರೆ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಮೇಲೆ, ತಮ್ಮ ಸೆಕ್ಯೂರ್ ಜಾಬಿನ ಮೇಲೆ ಅವರು ಭರವಸೆ ಇಡ್ತಾರೆ. ನೋ, ವಿ ನೀಡ್ ಟು ಎವ್ರಿ ಡೇ ಟ್ರಸ್ಟ್ ಇನ್ ಗಾಡ್. ಟ್ರಸ್ಟ್ ಇನ್ ಗಾಡ್. ನಾವು ಎವ್ರಿ ಡೇ ನಮ್ಮ ಭರವಸವನ್ನು ದೇವರ ಮೇಲೆ ಇಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಮೇಲೆ ಭರವಸೆ ಇಟ್ಟ ವ್ಯಕ್ತಿ ಅವನು ಯಾವತ್ತೂ ಕುಗ್ಗಿ ಹೋಗುವುದಿಲ್ಲ, ಅವನು ನಿರಾಶೆಗೊಳ್ಳುವುದಿಲ್ಲ, ಅವನು ಹೊಟ್ಟೆಗಿಚ್ಚು ಪಡುವುದಿಲ್ಲ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದಲ್ಲಿ ಭರವಸವಿಟ್ಟು ನರಜನ್ಮದವನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇಸ್ ಎ ಕರ್ಸ್ಡ್ ಪರ್ಸನ್, ಇಸ್ ನಾಟ್ ಎ ಬ್ಲೆಸ್ಡ್ ಪರ್ಸನ್. ಓಕೆ, ಎವ್ರಿ ಡೇ ನಮ್ಮ ದೇವರೊಟ್ಟಿಗೆ ನಮ್ಮ ರಿಲೇಷನ್ಶಿಪ್ಪನ್ನು ನಾವು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ದೇವರನ್ನು ಅವಲಂಬಿಸಿ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ರೈಟ್? ನಿಮ್ಮ ಮಕ್ಕಳಿಗೆ ಕೂಡ ನೀವು ಎವ್ರಿ ಟೈಮ್ ಏನಾದರೂ ಕೊಡುವಾಗ ಅವರಿಗೆ ಕಲಿಸಿರಿ ದೇವರನ್ನು ಅವಲಂಬಿಸಲಿಕ್ಕೆ. ಪ್ರೈಸ್ ಗಾಡ್. ಒಂದು ಪತ್ನಿ ಯಾವಾಗಲೂ ದೇವರನ್ನು ಅವಲಂಬಿಸಲಿಕ್ಕೆ ಕಲಿಬೇಕು. ಒಬ್ಬ ಪತಿ ಯಾವಾಗಲೂ ದೇವರನ್ನು ಅವಲಂಬಿಸಲಿಕ್ಕೆ ಕಲಿಬೇಕು. ಗಾಡ್ ಇಸ್ ಅವರ್ ಸೋರ್ಸ್ ಆಫ್ ಸಪ್ಲೈ. ದೇವರು ನಮ್ಮ ಭರವಸೆಗೆ ಆಧಾರನು. Our Father is supply. His grace. Praise God. ನಂಬಿಕೆಯ ಮೂಲಕ ಮಾತ್ರ, ಅಂದರೆ ನಮ್ಮ ಆತ್ಮದ ಮೂಲಕ ಮಾತ್ರ, ನಮ್ಮ ಇನ್ವರ್ಡ್ ಮ್ಯಾನ್ನ ಮೂಲಕ ಮಾತ್ರ ನಾವು ದೇವರನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬೈಬಲ್ ಹೇಳ್ತಿದೆ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಿಂದ ಹುಟ್ಟುವ ಭೋಗದ ಆಶೆಗಳಿಂದ. ನೀವು ಆಶಿಸಿದರೂ ಹೊಂದದಿದ್ದೆ, ನಿಮ್ಗೆ ಏನು ಬೇಕು ಅದು ಸಿಗಲಿಲ್ಲ. ಯಾಕೆ? ನೀವು ಪ್ರಾರ್ಥನೆ ಮಾಡಲಿಲ್ಲ, ದೇವರ ಹತ್ರ ಕೇಳಿಕೊಳ್ಳಿಲ್ಲ, ದೇವರೊಟ್ಟು ಸಂಪರ್ಕ ಇಡಲಿಲ್ಲ. ದೇವರ ಮೇಲೆ ಭರವಸೆ ಇಟ್ಟುದನ್ನು ಬಿಟ್ಟು ಯಾರ್ಯಾರ ಮೇಲೆ ಭರವಸೆ ಇಟ್ಟಿದ್ದೀರಿ? ಯಾಕೆ ನಾವು ಎವ್ರಿ ಡೇ ವಾಕ್ಯವನ್ನು ಕೇಳುವಂಥದ್ದು? ಯಾಕೆಂತ ಹೇಳಿದರೆ, ಎವ್ರಿ ಡೇ ನೀವು ವಾಕ್ಯವನ್ನು ಕೇಳಿದಾಗ ನಿಮ್ಮ ಸ್ಪಿರಿಚುವಲ್ ಮ್ಯಾನ್ ಸ್ಪಿರಿಚುವಲ್ ವರ್ಲ್ಡ್ಗೆ ಅಲರ್ಟ್ ಆಗಿರುತ್ತಾನೆ, ದೇವರೊಟ್ಟಿಗೆ ಸಂಪರ್ಕದಲ್ಲಿರುತ್ತಾನೆ, ಸೈತಾನ್ನ ವಿಕೆಟ್ ಥಾಟ್ಸ್ಗಳನ್ನು ಎದುರಿಸ್ತಾನೆ. ಕಾಣದ ಲೋಕದಲ್ಲಿ ದೇವರಿದ್ದಾನೆ, ಕಾಣದ ಲೋಕದಲ್ಲಿ ಸೈತಾನ ಇದ್ದಾನೆ. ಬೈಬಲ್ ಹೇಳ್ತಿದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಆತನು ಹುಡುಕುತ್ತಾ ತಿರುಗುತ್ತಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಎದುರಿಸಿರಿ, ಅವನನ್ನು ಎದುರಿಸಿರಿ. ಸೈತಾನನ್ನು ಎದುರಿಸಬೇಕಾದ್ರೆ ನಮಗೆ ನಂಬಿಕೆ ಬೇಕು, ದೇವರೊಟ್ಟಿಗೆ ಸಂಪರ್ಕ ಮಾಡಬೇಕಾದ್ರೆ ನಂಬಿಕೆ ಬೇಕು. ಓಕೆ, ಓಕೆ. 6ನೇ ವಚನ ಹೇಳ್ತದೆ, ಜೆರೆಮಯ 17:6, ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು.
ಶುಭ ಸಂಭವಿಸಿದರೂ ಅವನಿಗೆ ಅದು ಗೊತ್ತಾಗುವುದಿಲ್ಲ, ನ್ಯಾಚುರಲ್ ಮ್ಯಾನ್ಗೆ ಗೊತ್ತಾಗುವುದಿಲ್ಲ. ಕೆಲವೊಮ್ಮೆ ನೀವು ಪ್ರಾರ್ಥನೆ ಮಾಡುತ್ತೀರಿ ಅಥವಾ ಯಾರದ್ದೋ ಪ್ರಾರ್ಥನೆ ಕೇಳು, ದೇವರು ನಿಮಗೆ ಹೆಲ್ಪ್ ಮಾಡುತ್ತಾನೆ, ಸಹಾಯ ಮಾಡುತ್ತಾನೆ. ಸಡನ್ ನೀವು ಹೇಳ್ತೀರಿ ಆ ಮನುಷ್ಯ ಇದ್ದುದರಿಂದ ನಾನು ಬದುಕಿದೆ. ಆ ಮನುಷ್ಯ ಇಲ್ಲ, ನೋ, ದೇವರಿದ್ದ ಕಾರಣ. ಓಕೆ, ಕೊರೋನಾ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು ನನಗೆ ಅವನು ಸಹಾಯ ಮಾಡಿದ್ರು, ಇವನು ಸಹಾಯ ಮಾಡಿದ್ರು. ನೋ, ದೇವರು ನಿಮಗೆ ಸಹಾಯ ಮಾಡಿದ್ರು, ಯಾರನ್ನೂ ಉಪಯೋಗಿಸಿ. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನ, ಶುಭ ಸಂಭವಿಸಿದರು ಅದನ್ನು ಕಾಣನು. ಯಾರು ವಾಸಿಸಿದ ಚೌಳು ನೆಲವಾಗಿರುವ ಅರಣ್ಯದ ಬೆಂಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದ್ದು. ಓಕೆ, ನೆಕ್ಸ್ಟ್. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ, ಹಿ ಈಸ್ ಎ ಬ್ಲೆಸ್ಡ್ ಪರ್ಸನ್, ಅವನು ಧನ್ಯನು. ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ಟ್ರಸ್ಟ್ ಇನ್ ದ ಲಾರ್ಡ್ ಅಂಡ್ ಹೂಸ್ ಹೋಪ್ ಇಸ್ ದ ಲಾರ್ಡ್. ಧನ್ಯನು. ನೆಕ್ಸ್ಟ್ ವಾಕ್ಯ. ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರೆಲೆಯನ್ನು ಬಿಡುತ್ತಾ, ಕ್ಷಾಮ ವರ್ಷದಲ್ಲಿಯೂ ಎನಿ ಬರಗಾಲ ಬರಲಿ, ಎನಿಥಿಂಗ್ ಕಮ್, ನೋಟ್ ಬ್ಯಾನ್ ಆಗಲಿ, ಏನೇ ಆಗಲಿ, ಕ್ಷಾಮ ವರ್ಷದಲ್ಲಿ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನಾಗಿರುವನು. ಮರಕ್ಕೆ ಸಮಾನಾಗಿರುವನು. ಎಲಿಯನಿಗೆ ನಾವು ನೋಡ್ತೇವೆ, ಅಲ್ಲಿ ಬರಗಾಲ ಬಂತು. ಬರಗಾಲ ಬರುವಾಗ ದೇವರು ಅಪ್ಪಣೆ ಕೊಟ್ಟ, ಕೇರಿತ ಹಲ್ಲದ ನೀರನ್ನು ಕುಡಿಯಲಿಕ್ಕೆ ನಾನು ಅಪ್ಪಣೆ ಕೊಡು. ಅಲ್ಲಿ ನಾನು ಕಾಗೆಗೆ ಅಪ್ಪಣೆ ಕೊಟ್ಟಿದ್ದೆ, ನಿನ್ನನ್ನು ಸಾಕಲು. ಅವನು ಕೇರಿತ ಹಳ್ಳಕ್ಕೆ ಹೋದ, ಅಲ್ಲೇ ನೀರು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ. ಸಡನ್ಲಿ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಕಾಗೆ ಬಂದು ಅವನಿಗೆ ರೊಟ್ಟಿಯನ್ನು ಮತ್ತು ಮಾಂಸವನ್ನು ತಂದು ಕೊಡ್ತಾ ಇತ್ತು ಎವ್ರಿ ಡೇ. ಕಾಗೆ ಎಂಬುವಂಥದ್ದು ಅದು ಅಶುದ್ಧ ಪಕ್ಷಿ, ಬಟ್ ಯಾರಿಗೂ ತಿನ್ನಲಿಕ್ಕೆ ಇಲ್ಲ. ಇವನಿಗೆ ರಾಯಲ್ ಫುಡ್, ರೊಟ್ಟಿ ಮತ್ತು ಮಾಂಸ ಸಿಗ್ತಾ ಇತ್ತು ಅರಮನೆಯಲ್ಲಿ ಮಾತ್ರ, ಬೇರೆ ಎಲ್ಲಿ ಕೂಡ ಇಲ್ಲ. ಜನರು ಹಸಿವಿನಲ್ಲಿದ್ದಾರೆ. ಬಟ್ ದೇವರು ಹೇಳಿದ, ನಾನು ನಿನ್ನನ್ನು ಸಾಕೋದಕ್ಕೋಸ್ಕರ ಕಾಗೆಗೆ ಅಪ್ಪಣೆ ಕೊಟ್ಟಿದೆ. ಕಾಣದ ಲೋಕದಲ್ಲಿರುವ ದೇವರು ಕಾಗೆಗೆ ಅಪ್ಪಣೆ ಕೊಟ್ಟಿದ್ದಾನೆ. ಕಾಗೆ ಬೆಳಿಗ್ಗೆ ಸಂಜೆ ಬಂದು ಕೊಡ್ತಾ ಇತ್ತು, ರೊಟ್ಟಿಯನ್ನು ಮಾಂಸವನ್ನು ತಂದು ಕೊಡ್ತಾ ಇತ್ತು. ಇಲ್ಲಿ ಎಲ್ಲಿಯನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಓ ಈ ಕಾಗೆ ಇದ್ದುದರಿಂದ ನಾನು ಬದುಕಿದೆ, ಇಲ್ಲದನ್ನು ಸಾಯ್ತಾ ಇದ್ದೆ. ನೋ, ಕಾಗೆಯನ್ನು ಉಪಯೋಗಿಸುವ ದೇವರು. ಇವತ್ತು ಯಾರಾದರೂ ನಿಮ್ಗೆ ಏನಾದರೂ ಕೊಡುವುದಾದರೆ, ಏನಾದರೂ ಬರುವುದಾದರೆ, ಯು ಮಸ್ಟ್ ಅಕ್ನಾಲೆಜ್ ಗಾಡ್. ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ನಿಮಗೆ ಬಾಸಿನಿಂದ ಪ್ರಮೋಷನ್ ಸಿಗ್ಬೇಕಂತ ಹೇಳಿದ್ರೆ, ದೇವರು ಒಬ್ಬ ವ್ಯಕ್ತಿಗೆ ಅಪ್ಪಣೆ ಕೊಟ್ಟರೆ ಅವನು ಪ್ರಮೋಷನ್ ಕೊಡುತ್ತಾನೆ. ಯಾವಾಗಲೂ ಮನುಷ್ಯರ ಮೇಲೆ, ಅದಕ್ಕೆ ಬೈಬಲ್ ಹೇಳ್ತದೆ, ಮನುಷ್ಯರು ನೋಡುತ್ತಿರುವಾಗ ಮಾತ್ರ ನೀವು ಸೇವೆಯನ್ನು ಮಾಡದೆ ಕರ್ತನಿಗೆಂದು ಭಯಪಡುವವರಾಗಿ ಅವರು ನೋಡದೇ ಇದ್ದ ಸಂದರ್ಭದಲ್ಲಿಯೂ ನೀವು ಸೇವೆ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಫಲವನ್ನು ನೀವು ಹೊಂದುತ್ತೀರಿ, ದೇವರಿಂದ ನೀವು ಹೊಂದುತ್ತೀರಿ. ವೆನ್ ಗಾಡ್ ಕಮಾಂಡ್ಸ್, ಥಿಂಗ್ಸ್ ವಿಲ್ ಕಮ್. ಅದಕ್ಕೆ ಬೈಬಲ್ ಹೇಳ್ತೀನಿ, ನಿಮ್ಮಲ್ಲಿ ಯುದ್ಧಗಳು, ಹೋರಾಟಗಳು ಎಲ್ಲಿಂದ ಉಂಟಾಗುತ್ತವೆ? ನಿಮ್ಮ ಇಂದ್ರಿಯಗಳಿಂದ ಉಂಟಾಗುವ ಭೋಗದ ಆಶೆಗಳಿಂದ. ರೈಟ್? ಇಂದ್ರಿಯಗಳಿಂದ ಉಂಟಾಗುವ ಭೋಗದ ಆಶೆಗಳಿಂದ. 4ನೇ ಅಧ್ಯಾಯ 2ನೇ ವಚನ. 4ನೇ ಅಧ್ಯಾಯ ಯಾಕೋಬ್, ಜೇಮ್ಸ್ 4 chapter 2 verse. ನೀವು ಆಶಿಸ್ತರೂ ಹೊಂದದಿದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಗಿಚ್ಚು ಪಟ್ಟಾದರೂ ಸಂಪಾದಿಸಲಾರದಿದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೆಕ್ಸ್ಟ್. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯಲಿಲ್ಲ. ವಾಟ್ ಈಸ್ ಯುವರ್ ಪ್ರೇಯರ್? ವಾಟ್ ಇಸ್ ಇಂಟೆನ್ಷನ್? ಹೆಂಡತಿ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡ್ತಾಳೆ, ಯಾಕೆ? ಅವನು ರಕ್ಷಣೆಗೆ ಬರಬೇಕು. ಉದ್ದೇಶ ಏನು? ಸಭೆಗೆ ಹೋಗುವಾಗ ಅವನು ನನ್ನನ್ನು ಗಾಡಿಯಲ್ಲಿ ಕೊಂಡೋಗ್ತಾನೆ. ನಾನು ಯಾರ್ಯಾರ
ಗಾಡಿಯಲ್ಲಿ ಹೋಗುವ ಬದಲು ನನ್ನ ಗಂಡನ ಗಾಡಿಯಲ್ಲಿ ನಾನು ಆರಾಮ್ಸೆ ಹೋಗ್ಬೋದಲ್ಲ. ಪ್ರಾರ್ಥನೆ ಯಾಕೆ? ಉದ್ದೇಶ ಏನು? ಈಗೀಗ ಆರಾಮಲ್ಲಿ ಗಾಡಿಯಲ್ಲಿ ಹೋಗ್ಲಿಕ್ಕೆ ಅವನ ರಕ್ಷಣೆ ಬರಬೇಕು. ದಟ್ ಇಸ್ ಸೆಲ್ಫಿಶ್ ಪ್ರೇಯರ್. ದಟ್ ಇಸ್ ಸೆಲ್ಫಿಶ್ ಪ್ರೇಯರ್. ಅವನು ರಕ್ಷಣೆ ಹೊಂದಬೇಕು, ಅವನು ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ. ನಮಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆಲ್ಲ, ಗಾಡಿಯಲ್ಲಿ ದೇವರು ಕರ್ಕೊಂಡು ಹೋಗ್ತಾನೆ. ಒಂದು ಸಭೆಯಲ್ಲಿ ಹೇಳ್ತಾ ಇದ್ದರು, ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ರಕ್ಷಣೆಗೆ ಬಂದರೆ ನಮ್ಮ ಸಭೆಗೆ ಅಭಿವೃದ್ಧಿ ಬರ್ತದೆ. ಅವರನ್ನು ರಕ್ಷಣೆಗೆ ಬರುವಂಥ ಶ್ರೀಮಂತರು ರಕ್ಷಣೆಗೆ ಬರುವುದು ನಿನ್ನ ಸಭೆಗೆ ಅಭಿವೃದ್ಧಿ ಬರಲಿಕ್ಕೆ ಅಲ್ಲ. ಅವರು ರಕ್ಷಣೆಗೆ ಬರಬೇಕು, ಯಾಕಂದರೆ ಅವರು ನಿತ್ಯ ಜೀವವನ್ನು ಹೊಂದಬೇಕು. ಪ್ರೇ ರೈಟ್ ವೇ. ಬೈಬಲ್ ಹೇಳ್ತೇನೆ, ನೀವು ಪ್ರಾರ್ಥನೆ ಮಾಡುತ್ತೀರಿ, ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಬೈಬಲ್ ನೀವು ಬೇಡಿದರು ನಿಮ್ಮ ಭೋಗಗಳಿಗೆ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ರಾಂಗ್ ಪ್ರೇಯರ್, ದ ಫ್ಲೆಶ್ಲಿ ಪ್ರೇಯರ್. ಓಕೆ, ಇಂಥವರು ರಕ್ಷಣೆಗೆ ಬಂದರೆ ನಮಗೆ ಹೆಲ್ಪ್ ಆಗ್ಬೋದು. ನಮಗೆ ಹೆಲ್ಪ್ ಬರುವುದು ದೇವರಿಂದ. ಪ್ರೈಸ್ ಗಾಡ್. ನಮಗೆ ಸಹಾಯ ಬರುವುದು ದೇವರಿಂದ. ಗಾಡ್ ಇಸ್ ಅವರ್ ಸೋರ್ಸ್ ಆಫ್ ಸಪ್ಲೈ. ಬೈಬಲ್ ಮಾನವ ಮಾತ್ರದಲ್ಲಿ ಭರವಸೆವಿಟ್ಟು ಯೆಹೋವನನ್ನು ತ್ಯಜಿಸುವ ವ್ಯಕ್ತಿ ಆತನು ಶಾಪಗ್ರಸ್ತ ಅಂತ ಬೈಬಲ್ ಹೇಳ್ತದೆ. ಪ್ರತಿಯೊಬ್ಬ ವ್ಯಕ್ತಿ ನಾವು ಪ್ರಾರ್ಥನೆ ಮಾಡಬೇಕು, ರಕ್ಷಣೆ ಹೊಂದಬೇಕು. ಯಾಕಂತ ಹೇಳಿದ್ರೆ ನಮಗೆ ಸಹಾಯವಾಗಲಿ ಅಂತ ಅಲ್ಲ, ರಕ್ಷಣೆ ಹೊಂದಬೇಕು. ಪ್ರತಿಯೊಬ್ಬ ವ್ಯಕ್ತಿ ಆತ ನಿತ್ಯ ಜೀವನ ಹೊಂದಬೇಕು. ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದು ನಿತ್ಯ ಜೀವಕ್ಕೋಸ್ಕರ. ಇವತ್ತು ಒಬ್ಬ ವ್ಯಕ್ತಿ ದೇಹವನ್ನು ಬಿಟ್ಟರೆ ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗ್ತಾನೆ? ಯಾಕೆ ನಾವು ಸಭೆಯಾಗಿ ಕೂಡಿ ಬರುವಂಥ ಕ್ರಿಸ್ತನ ಪ್ರತ್ಯಕ್ಷತೆ ಬಹಳ ಹತ್ತಿರವಾಗಿದೆ. ಕ್ರಿಸ್ತನ ಪ್ರತ್ಯಕ್ಷತೆ ಬಹಳ ಹತ್ತಿರವಾಗಿದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಒಂದು ರೈಟ್ ವರ್ಡ್ ಬೇಸ್ ಫೆಲೋಶಿಪ್ಗೆ ಸೇರಿ ಬನ್ನಿ, ಅಥವಾ ಫೆಲೋಶಿಪ್ ಆಗಿ ಸೇರಿ ಬನ್ನಿ. ಫೆಲೋಶಿಪ್ ಆಗಿ ಆರಾಧನೆ ಮಾಡ್ರಿ, ಒಟ್ಟಾಗಿ ಆರಾಧನೆ ಮಾಡ್ರಿ. ಡೋಂಟ್ ಬಿ ಲೇಜಿ. ನೀವು ಫೆಲೋಶಿಪ್ ಆಗಿ ಸೇರುವಾಗ ದೇರ್ ಇಸ್ ಎ ಕೋಪರೇಟಿಂಗ್ ಅನಾಯಿಂಟಿಂಗ್. You will learn something. God is going to prepare you for His coming. ಆತನ ಬರೋಣಕ್ಕೆ ನಿಮ್ಮನ್ನು ಸಿದ್ಧಪಡಿಸ್ತಾನೆ. ಯಾಕೆ ನಾವು ಸಭೆಯಾಗಿ ಸೇರುವಂಥದ್ದು? We are expecting His coming. ಆತನ ಬರುವಿಕೆಗೆ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿರ್ತೇವೆ. ಪ್ರಿಯರೇ, ಪ್ರಾರ್ಥನೆಯನ್ನು ರೈಟ್ ರೀತಿಯಲ್ಲಿ ಮಾಡ್ರಿ, ಉಳಿದೆಲ್ಲ ಸಂಗತಿಗಳು ನಿಮಗೆ ಅನುಕೂಲವಾಗುತ್ತವೆ. ಇಂಪಾರ್ಟೆಂಟ್ ಇನ್ನೊಬ್ಬನ ಇನ್ಫ್ಲುಯೆನ್ಸ್, ಇನ್ನೊಬ್ಬನ ಹಣ, ಇನ್ನೊಬ್ಬರ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋದಲ್ಲ. ಅವ್ರ ರಕ್ಷಣೆ ಹೊಂದಬೇಕಂತ. ಅವ್ರ ರಕ್ಷಣೆ ಹೊಂದಬೇಕು. ಯಾಕಂತ ಹೇಳಿದ್ರೆ ಅವ್ರ ನಿತ್ಯ ಜೀವನ ಹೊಂದಬೇಕು. ಇವತ್ತು ಅನೇಕರು ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಆನ್ಸರ್ ಆಗಲಿ. ಯಾಕಂತ ಹೇಳಿದ್ರೆ ಅವರು ದುರಾಭಿಪ್ರಾಯ ಪಟ್ಟು ಪ್ರಾರ್ಥನೆ ಮಾಡುತ್ತಾರೆ. ಗಂಡ ರಕ್ಷಣೆ ಬಂದರೆ ಹೆಂಡತಿ ರಕ್ಷಣೆ ಬರಬೇಕು. ಯಾಕೆ? ಯಾರ ಮನೆಯಾರಿ ಬಂದೋಗಿ ರಕ್ಷಣೆ ಬಂದರೆ ಸ್ವಲ್ಪ ಅತಿ ಸತ್ಕಾರ ಎಲ್ಲ ಮಾಡಬಹುದು ಅವಳ ಅಂತ. ಇಲ್ಲದ್ರೆ ಯಾವ ವಿಶ್ವಾಸವನ್ನು ನಮ್ಮ ಮನೆಗೆ ಕರ್ಕೊಂಡು ಬರಲಿಕ್ಕೆ ಆಗುವುದಿಲ್ಲ. ಅವ್ರ ರಕ್ಷಣೆ ಹೊಂದಬೇಕು, ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ. ಇವತ್ತು ಎಷ್ಟೋ ರಕ್ಷಣೆ ಹೊಂದಿದವರು ಅತಿ ಸತ್ಕಾರವನ್ನು ಮಾಡುವುದಿಲ್ಲ. ಇವತ್ತು ಎಷ್ಟೋ ರಕ್ಷಣೆ ಹೊಂದಿದವರು ಫೆಲೋಶಿಪ್ಗೆ ಹೋಗುವುದಿಲ್ಲ. ಇವತ್ತು ಎಷ್ಟೋ ರಕ್ಷಣೆ ಹೊಂದಿರು ಜಿಪುಣನಾಗಿ ನಿಂತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕು ನಿತ್ಯ ಜೀವಕ್ಕೋಸ್ಕರ, ಇಟರ್ನಲ್ ಲೈಫ್. ಯೇಸು ಕ್ರಿಸ್ತನು ತೃಪ್ತಿಗೊಳ್ಳುವುದು ಯಾವಾಗ ಅಂತ ಹೇಳಿದರೆ, ತೃಪ್ತಿಗೊಳ್ಳುವುದು ಆತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬಿದ ವ್ಯಕ್ತಿ ಆತನು ದೇವರಿಗೆ ಫಲವಾಗಿ ಹುಟ್ಟುತ್ತಾನೆ. ಆಗ ಆತನ ಹೃದಯ ತೃಪ್ತಿಗೊಳ್ಳುತ್ತದೆ. ದ ಬೈಬಲ್ ಹೇಳ್ತದೆ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ದೇವದೂತರ ಸಂಗಡ ಸಂತೋಷವಾಗುತ್ತದೆ.
ಏಂಜಲ್ಸ್ ಆರ್ ವೇಟಿಂಗ್ ಫಾರ್ ಅಸ್. ದೇವದೂತರು ವೇಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬಬೇಕು. ಯೇಸು ಯಾವಾಗ ಸಮಾಧಾನ ಹೊಂದುತ್ತಾನೆ? ಬೇಕಾದ್ರೆ ನಾವು ಓದುವ 56ನೇ ಅಧ್ಯಾಯ 10ನೇ ವಚನದಿಂದ ನಾವು ಓದುವ ಯೆಶಾಯನ ಗ್ರಂಥ 53ನೇ ಅಧ್ಯಾಯ, ಯೆಶಾಯ 53. ಓಕೆ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ, ಅಂದರೆ ಯೇಸುವಿನ ಬಗ್ಗೆ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನೆಕ್ಸ್ಟ್. ಓಕೆ. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. He shall see the labor of his soul and be satisfied. By his knowledge my righteous servant shall justify many, for he shall bear their iniquity. ಬೈಬಲ್ ಹೇಳ್ತಿದೆ, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಯೇಸು ಕ್ರಿಸ್ತನು ಏನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸ್ತಾನೆ, ಅದನ್ನು ಒಬ್ಬ ವ್ಯಕ್ತಿ ನಂಬಿದ ಅಂತ ಹೇಳಿದರೆ ಆತನು ದೇವರಿಗೆ ಫಲವಾಗಿ ಹುಟ್ಟುತ್ತಾನೆ. ಇದನ್ನು ನೋಡಿ ಕ್ರಿಸ್ತನು ತೃಪ್ತಗೊಳ್ಳುತ್ತಾನೆ. ಬೇರೆ ಅದಕ್ಕೋಸ್ಕರ ಅನೇಕರು ಪ್ರಾರ್ಥನೆ ಮಾಡ್ತೀರಿ, ರಾಂಗ್ ಇಂಟೆನ್ಷನ್ ಇಟ್ಕೊಂಡು. ಪ್ರೇ ಮಾಡಿ ರೈಟ್ ಇಂಟೆನ್ಷನ್. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕು ನಿತ್ಯ ಜೀವಗೋಸ್ಕರ. ಒಂದು ವೇಳೆ ನಿತ್ಯ ಜೀವಗೋಸ್ಕರ ಆ ವ್ಯಕ್ತಿ ಜೀವಿಸ್ತಾರೆ, ಉಳಿದೆಲ್ಲ ಸಂಗತಿಗಳು ನಿಮಗೆ ಅನುಕೂಲವಾಗ್ತದೆ. ದೇವರಿಗೆ ಭಯಪಡುವ ವ್ಯಕ್ತಿ ಅವನೇನು ಮಾಡಬೇಕು ಅದನ್ನು ಮಾಡ್ತಾನೆ. ನಮ್ಮ ಇಂಟೆನ್ಷನ್ ಅದು ಕ್ಲಿಯರ್ ಆಗಿರುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಪ್ರೇಸ್ ಗಾಡ್. ನಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓದುವ ನಾವು ಯೆಶಾಯನ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಓಕೆ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಎಸ್, ವ್ಯಭಿಚಾರಿಗಳು ನೀವು. ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಓಕೆ ಪ್ರೇರೆ, ನಾನು ಅನೇಕ ಟೀಚಿಂಗ್ಗಳನ್ನು ಮಾಡ್ತಾ ಇದ್ದೇನೆ. 3 ವರ್ಷದಿಂದ ಎವ್ರಿ ಡೇ ನಾನು ಟೀಚ್ ಮಾಡ್ತಾ ಇದ್ದೇನೆ. ನಾನು ಸೆಕೆಂಡ್ ಕಮಿಂಗ್ ಬಗ್ಗೆ ಕ್ಲಿಯರ್ ಆಗಿ ಬಿಡಿಸ್ತೇನೆ. ಸ್ಟಾರ್ಟಿಂಗಲ್ಲಿ ನಾನು ಸೆಕೆಂಡ್ ಕಮಿಂಗ್ ಬಗ್ಗೆ 1 ತಿಂಗಳು ಮಾತಾಡಿದ್ದೇನೆ. ನೀವು ಫೇಸ್ಬುಕ್ಕಲ್ಲಿ ನೀವು ಹೋದರೆ, ಫಸ್ಟ್ ಫೇಸ್ಬುಕ್ಕಲ್ಲಿ ಬರ್ತಾ ಇತ್ತು, ನಿಮಗೆ ಅನೇಕ ಮೆಸೇಜ್ಗಳು ಸಿಗ್ತವೆ. ಆಗಾಗ ನಾನು ಸೆಕೆಂಡ್ ಕಮಿಂಗ್ ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ. ಓಕೆ. ಯಾವಾಗಲೇ ನೀವು ಎವ್ರಿ ಡೇ ರೆಗ್ಯುಲರ್ ಆಗಿ ನೀವು ಮೆಸೇಜ್ ಕೇಳಿದಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಓಕೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರ ಆತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸ್ತಾನೆಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸ್ತೀರೋ? ನಿಮ್ಮ ಒಳಗೆ ಪವಿತ್ರ ಆತ್ಮನು ವಾಸ ಮಾಡುತ್ತಾನೆ. ನಿಮ್ಮ ಒಳಗೆ ಪವಿತ್ರ ಆತ್ಮನು ಇದ್ದಾನೆ. ನಿಮ್ಮ ಒಳಗೆ ಪವಿತ್ರ ಆತ್ಮನು ಜೀವಿಸ್ತಾ ಇದ್ದಾನೆ. ಓಕೆ. ಆತನನ್ನು ಅವಲಂಬಿತರಾಗಿ ನಡೆಯಿರಿ, ಆತನಿಗೆ ಅನುಗುಣವಾಗಿ ನಡೆಯಿರಿ. ಓಕೆ ಪ್ರಿಯರೇ, ನೀವು ಯಾವಾಗ ಆತ್ಮಿಕವಾಗಿ ಬೆಳೆಯುತ್ತೀರಿ ಆಗ ನೀವು ಪ್ರೀತಿಯಲ್ಲಿ ನಡೆಯುತ್ತೀರಿ. ನಿಮ್ಮ ಇಂದ್ರಿಯಗಳ ಮೇಲೆ ನೀವು ಡಾಮಿನೇಟ್ ಮಾಡುತ್ತೀರಿ. ಯು ವಿಲ್ ಪ್ರೇ ವಿತ್ ರೈಟ್ ವೇ ಆಫ್ ಪ್ರೇಯರ್. ನೀವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತೀರಿ. ಪ್ರತಿಯೊಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ನೇಬರ್ಗಳಿಗೋಸ್ಕರ, ನಿಮ್ಮ ಫ್ರೆಂಡ್ಸ್ಗಳಿಗೋಸ್ಕರ, ಎಲ್ಲಿ ನೀವು ಹೋಗ್ತೀರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವರ ನಿತ್ಯ ಜೀವವನ್ನು ಹೊಂದೋದಕ್ಕೋಸ್ಕರ ಯೇಸು ಕ್ರಿಸ್ತನು ಏನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸ್ತಾನೆ. ಪ್ರಾರ್ಥನೆ ಮಾಡಿರಿ. ಕೇವಲ ಸ್ವಾರ್ಥದ ಪ್ರಾರ್ಥನೆಗಳನ್ನು ಮಾಡಬೇಡ್ರಿ. ಕೇವಲ ನನ್ನ ಕುಟುಂಬ, ನನ್ನ ಮನೆ, ನೋ.
ವಿ ನೀಡ್ ಟು ಪ್ರೇ ಫಾರ್ ಅದರ್ಸ್. ಉಳಿದವರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಎಲ್ಲ ಸಂಗತಿಗಳು ಸಟಲ್ ಆಗ್ತದೆ. ನೀವು ಯಾವಾಗ ದೇವರ ಮನೆಯ ವಿಷಯದಲ್ಲಿ ಆಸಕ್ತನಾಗಿರುತ್ತಿ, ನಿನ್ನ ಮನೆ ಕಟ್ಟಲ್ಪಡುತ್ತದೆ. ಯಾವಾಗ ನೀನು ಸ್ವಾರ್ಥದಲ್ಲಿ ಜೀವಿಸ್ತಿ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಟ್ಟುವುದು ವ್ಯರ್ಥ. ಯೆಹೋವನು ಕೋಟೆಯನ್ನು ಕಾಯದಿದ್ದರೆ ಕಾಯುವವರು ಕಾಯುವುದು ವ್ಯರ್ಥ. ಓಕೆ, ಮನೆ ಅಂತ ಮೇಲೆ ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿ ಯಾವಾಗ ಕಟ್ಟಲ್ಪಡ್ತಂದರೆ ಅದು ದೇವರು ಕಟ್ಟುವಂಥದ್ದು. ಯಾವಾಗ ನೀವು ದೇವರ ಮನೆಯನ್ನು ಕಟ್ಟುವುದರಲ್ಲಿ ನೀವು ಆಸಕ್ತರಾಗುತ್ತೀರಿ, ನಿಮ್ಮ ಕುಟುಂಬ, ನಿಮ್ಮ ಮನೆ ಕಟ್ಟಲ್ಪಡುತ್ತದೆ. ಓಕೆ, ಲೆಟ್ಸ್ ಪ್ರೇ. ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದರೆ, ದಿಸ್ ರೈಟ್ ಟೈಮ್, ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರೂ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ, ನಿನ್ನ ಆತ್ಮನಿಂದ ಅವರು ನಡೆಸಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ವಿ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ನಿನ್ನ ಚಿತ್ತವಾಗಿದೆ. ಕರ್ತನೆ, ಎಲ್ಲ ಮನುಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತೆ ನೀನು ನಮ್ಮನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಾರೆಲ್ಲ ವೀಕ್ಷಿಸ್ತಾ ಇದ್ದರೂ ಅವರು ಕೂಡ ಪ್ರಾರ್ಥನೆಯಲ್ಲಿ ಎದ್ದೇಳಲಿ, ಪವಿತ್ರಾತ್ಮನಲ್ಲಿ ಎದ್ದೇಳಲಿ, ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಅವರು ನಡೆಸಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್.